ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿಗಾಗಿ ಆಗಸ್ಟ್ 13ರಂದು ಇಡೀ ಕರ್ನಾಟಕದಿಂದ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ರು. ಆದರೆ ಈಗಾಗಲೇ ಕಾವೇರಿ ಏನು ಮಳೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಅದರ ಒಂದು ಸಮಸ್ಯೆ ಬಗೆಹರಿಯುತ್ತಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಕೂಡ ಈ ಒಂದು ಬಂದ್ ಬೇಡ ಅನ್ನೋ ಒಂದು ಮನವರಿಕೆಯನ್ನು ಎಲ್ರಿಗೂ ಕೂಡ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಹಿಂದೆ ಸರಿತಾ ಇದ್ದಾರೆ. ಸಾರಾ ಗೋವಿಂದವರು ಕೂಡ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ, ಕರವೇ ಅಧ್ಯಕ್ಷರು. ಅವ್ರನ್ನೂ ಕೂಡ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಆಗಸ್ಟ್ 13ಕ್ಕೆ ಅಂತ ಬಂದು ಘೋಷಣೆ ಮಾಡಿದ್ರಿ. ಆಗ ಆ ಪರಿಸ್ಥಿತಿ ಆ ರೀತಿ ಇತ್ತು. ಈಗ ಸದ್ಯಕ್ಕೆ ಮಳೆ ಬರ್ತಾ ಇದೆ, ಕಾವೇರಿ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಯಾವುದೇ ಸಮಸ್ಯೆ ಇಲ್ದಂಗೆ ಆಗ್ತಾ ಇದೆ. ಇದರ ನಡುವೆ ಬಂದ್ ಮಾಡಿದ್ರೆ ಏನಕ್ಕೆ ಬಂದ್ ಬೇಕು ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನಾವು ಬಂದ್ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಎಲ್ಲ ಕಡೆನೂ ಬರ ಇತ್ತು, ನೀರಿದ್ದಿಲ್ಲ, ಮಳೆ ಇದ್ದಿಲ್ಲ, 20 ಭಾಗ ಮಳೆ ಬಿದ್ದಿಲ್ಲ. ಯಾವಾಗ ಬಂದ್ ಕರೆ 13ನೇ ತಾರೀಕು ಘೋಷಣೆ ಮಾಡಿದೀವೋ ಆವತ್ತಿಂದನೇ ಮಳೆ ಪ್ರಾರಂಭ ಆಗಿದೆ. ಕಬಿನಿಯಿಂದ ನೀರು ಜಾಸ್ತಿಯಾಗಿ ತಮಿಳುನಾಡಿಗೆ ಏನು ಬಿಡಬೇಕಾಗಿದೆ ಆ ನೀರು ಹೋಗ್ತಾ ಇದೆ. ಕಾವೇರಿ KRS ಇಂದ ನಮ್ಮ ಮಂಡ್ಯದ ರೈತರಿಗೆ ನೀರನ್ನು ಬಿಡ್ತಾ ಇದ್ದಾರೆ, KRS ತುಂಬ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸಹ ನಮ್ಮ ಸಂಘಟನೆಯಿಂದ ನಾಳೆ ಅಥವಾ ನಾಡ್ದು ಸಭೆಯನ್ನು ಕರೆದು ಒಗ್ಗಟ್ಟಿನ ಮುಖಾಂತರ ತೀರ್ಮಾನವನ್ನು ತಗೊತಾ ಇದ್ದೀವಿ. ಏನು ಮಾಡಬೇಕು ಬಂದ್ ಬಗ್ಗೆ. ವಾಟಾಳ್ ನಾಗರಾಜ್ ಅವರು ಹಿರಿಯರಿದ್ದಾರೆ, ಕರೆದಿದ್ದಾರೆ. ಅವ್ರ ಜೊತೆನೂ ಸಭೆ ಮಾಡ್ತೀವಂತ ನಾವು ಬಂದ್ ಕರೆ ಕೊಟ್ಟವಾಗ ಹೇಳಿದ್ದೀವಿ. ಮಳೆ ಬಂದರೆ ನೀರು ತುಂಬ್ರೆ ಅಥವಾ ಸರ್ಕಾರ ನೀರು ಬಿಟ್ಟಿಲ್ಲ ಅಂದರೆ ನಾವು ಬಂದ್ ಮಾಡಲ್ಲ, ಇಲ್ಲ ಅಂದರೆ ಬಂದ್ ಕರೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಧಾರಾಳವಾಗಿ ಮಳೆ ಬರ್ತಾ ಇದೆ. ಬೆಂಗಳೂರು ನಗರದಲ್ಲೂ ಮಳೆ ಬರ್ತಾ ಇದೆ, ಕಾವೇರಿ ಅಚ್ಚುಕಟ್ಟಲ್ಲೂ ಸಹ ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನು ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿದ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ಅಲ್ಲ, ಈಗಾಗಲೇ ಸಾರಾ ಗೋವಿಂದ್ ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಅಂತ. ಈಗ ಎಲ್ಲರೂ ನಿಲುವುಗಳನ್ನು ತಗೊತಾ ಇದ್ದಾರೆ. ಆದರೆ ನಮ್ಮ ಹಿರಿಯರು, ಹೋರಾಟದ ಹಿರಿಯರು, ಅವ್ರ ಜೊತೆ ಒಂದು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ನಾಳೆ ಅಥವಾ ನಾಡಿದ ಬೆಳಿಗ್ಗೆ ನಾವು ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬರ್ತೀವಿ. ಸದ್ಯಕ್ಕೆ ಬಂದ್ ಮಾಡೋದ್ರಿಂದ ನಮಗೆ ಆರ್ಥಿಕ ನಷ್ಟ ಕೂಡ ಆಗೋದು. ಈ ದಿನಗೂಲಿ ನೌಕರರು ಎಲ್ಲರೂ ಕೂಡ ಸಮಸ್ಯೆ. ಓಲಾ, ಊಬರ್, ಆಟೋ ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಅಂಥವ್ರು ಕೂಡ ಸಮಸ್ಯೆ. ಖಂಡಿತವಾಗ್ಲೂ ದಿನನಿತ್ಯ ಕೂಲಿ ಮಾಡುವಂಥ ತರಕಾರಿ ಮಾರೋರು ಇರ್ಬೋದು, ಬೀಡ ಅಂಗಡಿಯವರು ಇರ್ಬೋದು, ಪೇಪರ್ ಮಾರೋರು ಇರ್ಬೋದು, ಹೋಟೆಲ್ಗಳಿರ್ಬೋದು. ಹೋಟೆಲ್ಲರ ಜೀವನನೇ 10-15-20 ಜನಕ್ಕೆ ಸ್ಯಾಲ್ರಿಯನ್ನು ಕೊಡಬೇಕು ಅವರು. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಅದಕ್ಕಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬಂದನ್ನು ವಾಪಸ್ ಪಡೆಯುವಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಹಿರಿಯ ನಾಯಕರಂಥ ವಾಟಾಳ್ ನಾಗರಾಜ್ ಅವ್ರ ಜೊತೆ ಚರ್ಚೆ ಮಾಡಿ ಬಂದನ್ನು ವಾಪಸ್ ಪಡೆಯೋದಕ್ಕೆ ಏನೇನು ಮಾಡ್ಬೋದು ಅನ್ನೋಂಥದ್ದು ನಾವು ಚರ್ಚೆ ಮಾಡಿ ನಿರ್ಧಾರವನ್ನು ತಗೊತೀವಿ. ಅಂದರೆ ನೀವು ಕೂಡ ಜನಪರವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ? ಖಂಡಿತ. ಇವಾಗ ಜನ ಬಂದ್ ಬೇಡ ಅಂತೇಳಿದರೆ ನಾವು ಬಂದ್ ಮಾಡೋಕ್ಕಾಗಲ್ಲ. ನೀರು, ಮಳೆ ಇದೆ, ನೀರು ಬಂದಿದೆ. ಇಂಥ ಸಂದರ್ಭದಲ್ಲಿ ಕೊನೆಗೆ ನಮ್ಮ ಹಿರಿಯ ನಾಯಕರಂಥ ವಾಟಾಳ್ ನಾಗರಾಜ್ ಅವರ ಮನವನ್ನು ಒಲಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಮತ್ತು ನಮ್ಮ ಸಂಘಟನೆಯಲ್ಲಿರುವ ಪದಾಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಅವರ ನಿರ್ಧಾರವನ್ನು ಒಟ್ಟಿಗೆ ಕೈಗೂಡಿ ನಮ್ಮ ಕನ್ನಡ ಹೋರಾಟಗಾರರ ಒಗ್ಗಟ್ಟು ಸಹ ಒಟ್ಟಿಗೆ ಇರಬೇಕಾಗತ್ತೆ. ನಾಡಿನ ಸಮಸ್ಯೆ ಬಂದಾಗ ಹೋರಾಟ ಮಾಡಲೇಬೇಕಾಗತ್ತೆ. ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು, ಬೆಂಗಳೂರಿಗೆ ನೀರು ಕೊಡುವಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಬೇಕು. ಅದೇ ರೀತಿ ಕಳಸಾ ಬಂಡೂರಿ, ಈ ರೀತಿ ಅನೇಕ ಉತ್ತರ ಕರ್ನಾಟಕ, ಬೆಳಗಾವಿ ಗಡಿ ಭಾಗದ ಅನೇಕ ಸಮಸ್ಯೆಗಳಿದ್ದಾವೆ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು, ಬೆಂಗಳೂರು ನಗರಕ್ಕೆ ಯಾವ ರೀತಿ ನೀರು ಕೊಡ್ತಾರೆ, ಮೇಕೆದಾಟು ಯಾವಾಗ ಕಟ್ತಾರೆ, ಕಳಸಾ ಬಂಡೂರಿ ಯಾವಾಗ ಮಾಡ್ತಾರೆ, ಈ ರೀತಿ ಅನೇಕ ವಿಷಯಗಳನ್ನ ಇಟ್ಕೊಂಡು ಮತ್ತೆ ಚರ್ಚೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಬಂದ್ ಬದಲಾಗಿ ಏನಾದರೂ ಸರ್ಕಾರ ಜೊತೆ ಮಾತುಕತೆ ನಡೆಸುವಂಥ ಕೆಲಸ ಮಾಡ್ತೀರಾ? ಬಂದ್ ಹೊರತುಪಡಿಸಿ ನಿಮ್ಮ ಒಂದು ಮನವಿಗಳನ್ನು ಸಲ್ಲಿಸೋದಕ್ಕೆ ಈಗ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ. ಆ ನಿರೀಕ್ಷೆಯನ್ನು ಸಹ ಮಾಡ್ತಾ ಇದ್ದೀವಿ. ಒಟ್ಟಾದರೆ ನಮ್ಮ ನಿಲುವು ಕನ್ನಡಿಗ, ಕರ್ನಾಟಕ, ರೈತ, ಕಾರ್ಮಿಕ ಇವರ ಹಿತವನ್ನು ಕಾಯಲಿಕ್ಕೆ ನಮ್ಮ ಸರ್ಕಾರ ಸ್ಪಷ್ಟವಾದ ನಿಲುವನ್ನು ನಿರ್ಧಾರ ಮಾಡಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕವನ್ನು ಮಲ್ತಾಯಿ ಧೋರಣೆಯಿಂದ ನೋಡಬಾರ್ದು. ಮೇಕೆದಾಟು ಯೋಜನೆ ಇರ್ಬೋದು, ಅಥವಾ ಮಹದಾಯಿ ಯೋಜನೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಇದಕ್ಕೆಲ್ಲವೂ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ನಮ್ಗೆ ಆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬೇಗ ಅದಕ್ಕೆ ಬೇಕಾದಂಥ ಅಗತ್ಯವಾದಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಮಾಡೋದ್ರ ಮುಖಾಂತರ ನಮಗೆ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಜನರ ಒಂದು ಏನು ಬೆಂಬಲ ಇದೆ ಅದಕ್ಕೆ ನಾವು ಬೆಂಬಲ ಕೊಡಬೇಕಾಗುತ್ತೆ, ಜನರ ಮಾತಿನಂತೆ ನಡೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಕಾವೇರಿಯಲ್ಲಿ ಆ ಒಂದು ಭಾಗದಲ್ಲಿ ಕೂಡ ಮಳೆ ಆಗ್ತಾ ಇದೆ, ಅಷ್ಟರ ಮಟ್ಟಿಗೆ ಸಮಸ್ಯೆ ಇಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ಸೇರಿಕೊಂಡು ಹಿರಿಯ ಹೋರಾಟಗಾರದ ವಾಟಾಳ್ ನಾಗರಾಜನ್ನು ಕೂಡ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹದೇವ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.